ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ನನ್ನ ಮನಸ್ಸಿಗೆ ತುಂಬ ಹತ್ತಿರವಾದ, ಅಲ್ಲಿಯ ಬಗ್ಗೆ ತುಂಬ ಸೆಳೆತವಿರುವ ಒಂದು ವಿಚಾರ. ದೇವಿಯ ಆರಾಧಕರು ಅಥವಾ ಶಕ್ತಿಯ ಉಪಾಸಕರು ಅಥವಾ ಶಾಕ್ತಿಯರು ಒಮ್ಮೆಯಾದರೂ ಭೇಟಿ ಕೊಡಲೇಬೇಕಾದ ಅತ್ಯಂತ ಪವರ್ಫುಲ್ ಶಕ್ತಿಪೀಠ, ಅದೇ ಕಾಮಾಖ್ಯದ ಬಗ್ಗೆ ಮಾತಾಡ್ತೀನಿ. ಅಲ್ಲಿಗೆ ನಾನು ಇನ್ನು ಹೋಗದೇ ಇದ್ರೂ ಆಕೆಯ ಸಾಧನೆ ಮಾಡಿರೋದ್ರಿಂದ ಆಕೆಯ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ಳೋಣ ಅಂತ ಅನಿಸ್ತು. ವಿಡಿಯೋ ಕೊನೆ ತನಕ ನೋಡಿ. ಭಾರತದಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ಒಳಗೆ ಗರ್ಭಗುಡಿ ದರ್ಶನ ಮಾಡಿ ಹೊರಗಡೆ ಬಂದ್ರೆ ಅದು ಪುನರ್ಜನ್ಮ ಪಡೆದ ಹಾಗೆ ಎಂದು ಶಾಸ್ತ್ರಗಳು ಹೇಳ್ತವೆ. ಇದು ಸಾಮಾನ್ಯ ದೇವಸ್ಥಾನ ಅಲ್ಲ, ಅಮ್ಮನ ಗರ್ಭದ ಸಂಕೇತವಾಗಿರುವ ಶಕ್ತಿಪೀಠ. ಕಾಮಾಖ್ಯ ದರ್ಶನ ಅಮ್ಮನ ಗರ್ಭದಿಂದ ಮತ್ತೆ ಹುಟ್ಟಿದ ಅನುಭವ. ಇಲ್ಲಿ ದೇವಿಯ ವಿಗ್ರಹವಿಲ್ಲ, ಯೋನಿ ರೂಪದ ಪವಿತ್ರ ಶಿಲೆ ಇದೆ. ಯೋನಿ ಎಂಬುದು ಸೃಷ್ಟಿಯ ಮೂಲ. ಒಳಗೆ ಹೋಗಿ ಬರುವುದು ಸಾಂಕೇತಿಕವಾಗಿ ಪುನರ್ಜನ್ಮ, ಜೀವನದ ಹೊಸ ಆರಂಭ. ಇದು ದೇವರನ್ನು ನೋಡುವ ಸ್ಥಳವಲ್ಲ, ಸೃಷ್ಟಿಯ ಮೂಲವನ್ನ ಅನುಭವಿಸುವ ಸ್ಥಳ. ಇದು ತಂತ್ರ ಸಾಧನೆಯ ಕೇಂದ್ರ. 51 ಶಕ್ತಿಪೀಠಗಳಲ್ಲಿ ಅತ್ಯಂತ ಗುಪ್ತ ಶಕ್ತಿ, ಪ್ರಕೃತಿ, ಚೇತನ ಒಂದೇ ಸ್ಥಳಗಳಲ್ಲಿ ಸಿಗುವ ಕ್ಷೇತ್ರ. ತಂತ್ರ ಪುಸ್ತಕಗಳಲ್ಲಿ ಇಲ್ಲ, ಅದು ಕಾಮಾಖ್ಯದಲ್ಲಿ ಜೀವಂತವಾಗಿದೆ. ಜೀವಂತ ದೇವಿಯ ಅಂಬುಬಾಚಿ ಜಾತ್ರೆ ಅಥವಾ ಮೇಳ. ಇಲ್ಲಿ ದೇವಿಯನ್ನ ಕಲ್ಲಾಗಿ ಪೂಜಿಸುವುದಿಲ್ಲ. ದೇವಿಯ ರಜಸ್ವಲೆಯಾಗುವ 4 ದಿನವನ್ನ ಇಲ್ಲಿ ಸುಪ್ರಸಿದ್ಧ ಜಾತ್ರೆಯಾಗಿ ಅಥವಾ ಮೇಳ ಅಂತ ಹೇಳ್ತಾರೆ, ಜಾತ್ರೆಯಾಗಿ ಆಚರಿಸ್ತಾರೆ. ಕಾಮಾಖ್ಯದ ಸುತ್ತಮುತ್ತಲಿರುವ ಪ್ರದೇಶದವರು ಕೂಡ ತಮ್ಮ ತಮ್ಮ ಮನೆಗಳಲ್ಲಿ ಈ 4 ದಿನವನ್ನ ಯಾವುದೇ ಪೂಜೆಯನ್ನು ಮಾಡೋದಿಲ್ಲ. ದೇವಿಯ ಋತುಕಾಲ ಆಚರಣೆ, ಸೃಷ್ಟಿಶಕ್ತಿಯ ಗೌರವ. ಇಲ್ಲಿ ದೇವಿ ಮೂರ್ತಿಯಲ್ಲ, ಜೀವಂತ ಶಕ್ತಿ. ಯಾಕೆ ಈ ಸ್ಥಳದಲ್ಲಿ ಸಾಧನೆ ಮಾಡಿದವರು, ಇಲ್ಲಿ ದರ್ಶನ ಮಾಡಿ ಬಂದವರು ಜೀವನವೇ ಬದಲಾಗಿದೆ ಅಂತ ಹೇಳ್ತಾರೆ? ಯಾಕೆ ಈ ತಂತ್ರದ ನಿಜವಾದ ರಹಸ್ಯಗಳು ಇಲ್ಲಿಂದಲೇ ಆರಂಭ ಅಂತ ನೋಡೋದಾದ್ರೆ, ಶಕ್ತಿಪೀಠಗಳಲ್ಲಿ ಅತ್ಯಂತ ಗುಪ್ತವಾದುದು ತಂತ್ರ ಸಾಧನೆಯ ಕೇಂದ್ರ. ದೇವಿಯ ಆ ಎನರ್ಜಿಯನ್ನ ಇಲ್ಲಿ ನೇರವಾಗಿ ಅನುಭವಿಸಬಹುದು ಎಂಬುದಾಗಿ ಹೇಳ್ತಾರೆ. ದಕ್ಷ ಯಜ್ಞದಲ್ಲಿ ಯೋಗಾಗ್ನಿಯಿಂದ ತನ್ನನ್ನು ತಾನು ಸುಟ್ಟುಕೊಂಡ ಸತೀದೇವಿಯ ಅರೆಬೆಂದ ದೇಹವನ್ನು ಶಿವ ತನ್ನ ಹೆಗಲ ಮೇಲೆ ಹೊತ್ತು ವಿಕ್ಷಿಪ್ತನಂತೆ ಸುತ್ತಾಡುತ್ತಿದ್ದಾಗ ಸೃಷ್ಟಿಯ ಕಾರ್ಯ ಮುಂದುವರಿಯುವ ಸಲುವಾಗಿ ಸತಿಯ ದೇಹವನ್ನ ತನ್ನ ಸುದರ್ಶನ ಚಕ್ರದಿಂದ 51 ಭಾಗಗಳಾಗಿ ಕತ್ತರಿಸಿದನಂತೆ ವಿಷ್ಣು. ಆ ಸಮಯದಲ್ಲಿ ಆ ಯೋನಿಯ ಭಾಗ ಇಲ್ಲಿ ಬಿತ್ತು ಎಂಬುದು ಪುರಾಣದಲ್ಲಿ ಕತೆ. ಸೃಷ್ಟಿ, ಶಕ್ತಿ, ಚೇತನ 3 ಪ್ರಕಾರಗಳ ಸಂಗಮ. ಇದರಿಂದ ಸಾಧಕರ ಶಕ್ತಿ ವೇಗವಾಗಿ ಜಾಗೃತವಾಗುತ್ತೆ. ತಂತ್ರದ ಮೂಲ ಶಕ್ತಿ ಬೇಗ ಸ್ಪಂದಿಸುವ ಸ್ಥಳ ಕಾಮಾಖ್ಯ. ಇಲ್ಲಿ ಸಾಧನೆ ಮಾಡಿದಾಗ ಮೂಲಾಧಾರ ಚಕ್ರದಿಂದ ಹಿಡಿದು ಎಲ್ಲಾ ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ. ಭೂತತ್ವದ ಶಕ್ತಿ ಗಟ್ಟಿಯಾಗಿ ಅನುಭವಕ್ಕೆ ಬರುವುದರ ಜೊತೆಗೆ ಕುಂಡಲಿನಿ ಶಕ್ತಿ ಏರಿಕೆಗೆ ಅನುಕೂಲವಾದ ವಾತಾವರಣ. ಕಾಮಾಖ್ಯ ಕುಂಡಲಿನಿ ಜಾಗೃತಿಗೆ ಪ್ರಕೃತಿಯ ಸ್ವಾಭಾವಿಕ ದ್ವಾರ. ಶತಮಾನಗಳಿಂದ ಮಹಾ ಸಾಧಕರು, ತಾಂತ್ರಿಕರು, ಯೋಗಿಗಳು, ಭಕ್ತರು ಇಲ್ಲಿ ಜಪ, ತಪ, ಹೋಮ, ಧ್ಯಾನ ಮಾಡ್ತಾ ಬರ್ತಿದ್ದಾರೆ. ಪ್ರತಿಯೊಂದು ಮಂತ್ರದ ಧ್ವನಿ, ಪ್ರತಿಯೊಂದು ಯಜ್ಞದ ಅಗ್ನಿ, ಪ್ರತಿ ಭಕ್ತನ ಭಾವ, ಈ ಎಲ್ಲವೂ ಸೇರಿ ಒಂದು ಸೂಕ್ಷ್ಮ ಶಕ್ತಿ ಕ್ಷೇತ್ರವನ್ನ ನಿರ್ಮಿಸುತ್ತೆ. ಕಾಮಾಖ್ಯ ದೇವಳದ ಜಾಗ, ಅದು ಸಾವಿರಾರು ಸಾಧಕರ ಶಕ್ತಿಯಿಂದ ಜೀವಂತವಾದ ಕ್ಷೇತ್ರ. ಈ ಶಕ್ತಿ ವಾತಾವರಣದಲ್ಲಿ ಹೇಗೆ ಉಳಿಯುತ್ತೆ ಅಂದ್ರೆ, ಮಂತ್ರದ ಧ್ವನಿಗಳು ಕಂಪನ ರೂಪದಲ್ಲಿ ಉಳಿಯುತ್ತೆ. ಭಕ್ತಿ ಭಾವ ಸೂಕ್ಷ್ಮ ಶಕ್ತಿಯಾಗಿ ಸ್ಥಿರವಾಗುತ್ತೆ. ತಪಸ್ಸಿನ ತೇಜಸ್ಸು, ಅದರಿಂದ ಉಂಟಾಗುವ ಶಕ್ತಿ ಆ ಜಾಗ, ಆ ಕ್ಷೇತ್ರವನ್ನ ಇನ್ನೂ ಪವರ್ಫುಲ್ ಮಾಡುತ್ತೆ. ಇಲ್ಲಿ ಮಾಡಿದ ಪ್ರತಿಯೊಂದು ಮಂತ್ರ ಜಪ ವಾತಾವರಣದಲ್ಲಿ ಶಕ್ತಿಯಾಗಿ ಉಳಿಯುತ್ತೆ. ನಾವುಗಳು ಅಲ್ಲಿಗೆ ಹೋದಾಗ ನಮ್ಮಲ್ಲಿಯೂ ಆ ಶಕ್ತಿಯನ್ನ, ನಮ್ಮ ಆರಾ ಆ ಶಕ್ತಿಯನ್ನ ಸ್ಪರ್ಶಿಸುತ್ತೆ, ಅಥವಾ ಆ ಶಕ್ತಿ ನಮ್ಮ ಆರಾವನ್ನ ಸ್ಪರ್ಶಿಸುತ್ತೆ. ಒಳಗಿನ ಅಶುದ್ಧ ಸ್ಪಂದನೆಗಳು, ನೆಗೆಟಿವಿಟಿ ನಿಧಾನವಾಗಿ ಶಾಂತವಾಗುತ್ತೆ. ಮನಸ್ಸು ಸ್ವಯಂ ಧ್ಯಾನ ಸ್ಥಿತಿಗೆ ಹೋಗುತ್ತೆ.
ಹೇಳಿಕೊಳ್ಳಲಾಗದ ಶಾಂತಿ ಅನುಭವಕ್ಕೆ ಬರುತ್ತೆ. ಇದು ನ್ಯಾಚುರಲ್ ಟ್ರಾನ್ಸ್ಫಾರ್ಮೇಷನ್. ನಾವು ಶಕ್ತಿಯನ್ನು ಹುಡುಕೋದಲ್ಲ, ಆ ಶಕ್ತಿ ನಮ್ಮನ್ನ ಸ್ಪರ್ಶಿಸುತ್ತೆ. ಕಾಮಾಖ್ಯ ಕ್ಷೇತ್ರದ ಶಕ್ತಿ ಮನಸ್ಸಿನ ಅಲೆಗಳನ್ನು ನಿಧಾನಗೊಳಿಸುತ್ತೆ, ಭಯ ಮತ್ತು ಆತಂಕವನ್ನ ಕಡಿಮೆ ಮಾಡುತ್ತೆ, ಒಳಗಿನ ಶಕ್ತಿಯನ್ನ ಜಾಗೃತಗೊಳಿಸುತ್ತೆ. ಕಾಮಾಖ್ಯ ದರ್ಶನ ಬದಲಾವಣೆ ಸ್ವತಃ ಪ್ರಾರಂಭವಾಗುತ್ತೆ. ಇಲ್ಲಿಗೆ ಹೋದಾಗ ಇದೆಲ್ಲ ಅನುಭವಕ್ಕೆ ಬರುತ್ತೆ. ಕಾಮಾಖ್ಯ ದೇವಿಯ ಜೊತೆಗೆ ಒಂದು ಸಂಪರ್ಕ ಸ್ಥಾಪಿಸುವ ಆರಂಭಿಕ ಹಂತಗಳು ಕಾಮಾಖ್ಯ ಸ್ತೋತ್ರವನ್ನ ಹೇಳಿಕೊಳ್ಬಹುದು. ಸಾಧ್ಯವಾದಲ್ಲಿ ಕಾಮಾಖ್ಯ ಕ್ಷೇತ್ರದ ಭೇಟಿ ನೀಡುವುದು ಒಳ್ಳೆಯದು. ಆಕೆ ಬಯಸಿದರೆ, ಆಕೆ ಇಚ್ಛಿಸಿದರೆ ಮಾತ್ರ ನಾವು ಅಲ್ಲಿಗೆ ಹೋಗಲು ಸಾಧ್ಯ. ನಾವು ಹೋಗುವುದಲ್ಲ, ಆಕೆ ಕರೆಸಿಕೊಳ್ಳುವುದು. ಸುಮಾರು 3 ವರ್ಷಗಳಿಂದ ಹೋಗಬೇಕು ಅಂತ ಅಂದುಕೊಳ್ತಾ ಇದ್ರು, ಹೋಗಕ್ಕಾಗ್ತಿಲ್ಲ ನನಗೆ. 3 ವರ್ಷದ ಹಿಂದೆ ಅವಕಾಶ ಬಂದಿತ್ತು, ಕೆಲವು ಪರಿಸ್ಥಿತಿಯಿಂದ ಹೋಗಲು ಸಾಧ್ಯವಾಗಿಲ್ಲ ನನಗೆ. ಅಲ್ಲಿಗೆ ಹೋಗುವುದು ನಮ್ಮ ನಿರ್ಧಾರವಲ್ಲ, ಅವಳು ಕರೆ ಇದೆ, ಅವಳ ಕರೆ ಬರದೆ ಯಾರಿಗೂ ದರ್ಶನ ಸಿಗುವುದಿಲ್ಲ ಅಂತ ಹೇಳ್ತಾರೆ. ದೇವಿ ಕರೆಯುವಾಗ ದಾರಿಗಳು ತಾನಾಗಿಯೇ ತೆರೆದುಕೊಳ್ಳುತ್ತೆ. ಆ ಕ್ಷೇತ್ರಕ್ಕೆ ಭೇಟಿ ನೀಡಿದಾಗ ಅಲ್ಲಿ ಸಿಗುವ ಆ ಪವಿತ್ರ ಜಲತೀರ್ಥವನ್ನ ಮನೆಗೆ ತರಬೇಕು. ಅದನ್ನ ಶುದ್ಧ ಗಂಗಾ ಜಲದ ಜೊತೆ ಮಿಶ್ರಣ ಮಾಡಿ ಸ್ವಲ್ಪ ಪಚ್ಚಕರ್ಪೂರದ ಪುಡಿ ಹಾಕಿ ಆ ಜಲದಿಂದ ಆಚಮನ ಮಾಡಿ ನಂತರ ಜಪ ಪ್ರಾರಂಭಿಸಬೇಕು. ಕಾಮಾಖ್ಯ ಸ್ತೋತ್ರವನ್ನ ಪಠಿಸಬಹುದು. ಕಾಮಾಖ್ಯೆ ಕಾಮರೂಪಿಣಿ ಕಾಮಸಂಪನ್ನೆ ಹರಪ್ರಿಯೆ ಕಾಮನಾಂ ದೇಹಿಮೆ ನಿತ್ಯಂ ಕಾಮೇಶ್ವರಿ ನಮೋಸ್ತುತೆ. ಇದು ಸಿಂಪಲ್ ಆಗಿರುವ ಶ್ಲೋಕ. ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಬೇಕಾದವರು ಮಾಡ್ಕೊಳ್ಳಿ. ಇದರ ಅರ್ಥ ಹೀಗಿದೆ: ಓ ಕಾಮಾಖ್ಯ ದೇವಿ, ಕಾಮರೂಪಿಣಿ, ಎಲ್ಲ ಇಚ್ಛೆಗಳ ಮೂಲ ಸ್ವರೂಪಿಣಿ, ಹರ ಶಿವನ ಪ್ರಿಯೆ, ನನ್ನ ಸತ್ಪ್ರಾರ್ಥನೆಗಳನ್ನ ಸದಾ ಪೂರ್ಣಗೊಳಿಸು. ಓ ಕಾಮೇಶ್ವರಿ, ನಿನಗೆ ನನ್ನ ನಮಸ್ಕಾರ ಎಂಬುದು ಈ ಶ್ಲೋಕದ ಅರ್ಥ. ಇಲ್ಲಿಗೆ ದರ್ಶನಕ್ಕೆಂದು ಹೋದಾಗ ಒಳಗೆ ಅರ್ಚಕರಲ್ಲಿ ರಕ್ತವಸ್ತ್ರದ ಪ್ರಸಾದವನ್ನು ಕೇಳಿ ಪಡೆದು ಅದನ್ನ ತಂದು ಪೂಜಾ ರೂಮ್ನಲ್ಲಿ ಇಟ್ಟು ಪೂಜಿಸಬಹುದು. ಈಕೆಯ ಬೀಜ ಮಂತ್ರ ಕ್ಲೀಂ ಅಥವಾ ಕ್ಲೀಂಗ್. ನೀವು ದೇವಿಯ ಉಪಾಸನೆಗೆ ರೆಡಿ ಇದ್ದಾಗ ಸ್ವಪ್ನಗಳಲ್ಲಿ ದೇವಿಯ ಸಂಕೇತಗಳು, ಮನಸ್ಸಿನಲ್ಲಿ ಶಾಂತಿ, ದೃಢತೆ, ಜಪದ ಸಮಯದಲ್ಲಿ ಸ್ಪಂದನೆ ಅಥವಾ ಕಂಪನ, ಅಂತರಂಗದ ಮಾರ್ಗದರ್ಶನ, ಇದು ದೇವಿ ನಿಮ್ಮನ್ನು ಅಂಗೀಕರಿಸಿರುವ ಸೂಚನೆ ಎಂದು ಪರಿಗಣಿಸಲಾಗುತ್ತೆ. ಕಾಮಾಖ್ಯ ಮಹಾಶಕ್ತಿಯ ಮೂಲ ಆಕಾರ ಸಾಧಕನ ಸ್ವಭಾವಕ್ಕೆ ಅನುಗುಣವಾಗಿ ಮಾರ್ಗದರ್ಶನ ಮಾಡ್ತಾಳೆ. ಅವಳು ದಶಮಹಾವಿದ್ಯೆಗಳ ರೂಪದಲ್ಲಿ ಕಾಣಿಸಿಕೊಳ್ಬಹುದು: ಕಾಳಿ, ತಾರಾ, ತ್ರಿಪುರ ಸುಂದರಿ, ಭುವನೇಶ್ವರಿ ಇತ್ಯಾದಿ. ನಮ್ಮ ಪೂರ್ವ ಸಂಸ್ಕಾರ ಮತ್ತು ವಿಧಿಗೆ ಅನುಗುಣವಾಗಿ ದೇವಿ ಮಾರ್ಗ ತೋರಿಸ್ತಾಳೆ. ಹೀಗೆ ಕಾಮಾಖ್ಯ ಅಂದರೆ ಪುನರ್ಜನ್ಮದ ಅನುಭವ, ತಂತ್ರದ ಮೂಲ, ಜೀವಂತ ದೇವಿ ಶಕ್ತಿ ಜಾಗೃತಿಯ ದ್ವಾರ. ನೀವು ಅಲ್ಲಿಗೆ ಭೇಟಿ ಕೊಟ್ಟಾಗ ಒಳಗೆ ಪ್ರದಕ್ಷಿಣೆ ಸಮಯದಲ್ಲಿ ನಿರಂತರವಾಗಿ ಯಾವುದಾದ್ರೂ ದೇವಿ ಜಪ ಮಾಡಬಹುದು. ಮಾನಸಿಕ ಜಪ ಅಥವಾ ಸ್ತೋತ್ರವನ್ನ ಹೇಳ್ಕೊಳ್ಬಹುದು. ಅಲ್ಲಿಯ ಶಕ್ತಿಯ ಅರಿವು ತಾನಾಗಿಯೇ ನಿಮ್ಮ ಅರಿವಿಗೆ ಬರುತ್ತೆ ಆಗ. ಸೊ ನಿಮಗೆ ಎಲ್ಲರಿಗೂ ಆಕೆಯ ದರ್ಶನಕ್ಕೆ ಕರೆ ಬರಲಿ ಅಂತ ಹೇಳ್ತಾ, ಇನ್ನೊಂದು ವಿಚಾರ, ಅಲ್ಲಿಗೆ ಭೇಟಿ ಕೊಟ್ಟಾಗ 1-2 ದಿನ ಆದರೂ ನೀವು ಅಲ್ಲಿ ಸ್ಟೇ ಮಾಡಿ, ಅಂದ್ರೆ ಅಲ್ಲಿ ಉಳ್ಕೊಂಡು ಅಲ್ಲಿಯ ಎನರ್ಜಿಯನ್ನ ಬಾಡಿಗೆ ಅಬ್ಸಾರ್ಬ್ ಆಗೋ ತರ 2 ದಿನ ಸ್ಟೇ ಮಾಡಿ ಬಂದ್ರೆ ಒಳ್ಳೇದು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮತ್ತೆ ಅಲ್ಲಿಗೆ ಹೋದಾಗ ಸುಮ್ಮನೆ ಒಂದು ಸೆಲ್ಫಿ, ಈ ತರ ಒಂಥರ ಟ್ರಿಪ್ ಹೋದ ಹಾಗೆ ಹೋಗೋದಲ್ಲ, ಅಲ್ಲಿ ಆ ಎನರ್ಜಿಯನ್ನ ಒಂದು ಅನುಭವಿಸಿ ನಿಮ್ಮ ಅನುಭವಕ್ಕೆ ಬರಬೇಕು ಹೋದಾಗ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.